ನಾನು ಹಾಸ್ಪಿಟ್ಲಿಗೆ ಕಳ್ತನ ಮಾಡಕ್ಕೆ ಹೋಗೋ ಥರ ಇದ್ದೀನಿ. ಬಟ್ ಅದು ಹೆಂಗೆ ಸರ್, ನಾನೇ ಡಾಕ್ಟ್ರು ಅಂತ. ಇಂಜಿನಿಯರಿಂಗ್ ಪ್ರೊಫೆಸರ್ ಪಾತ್ರ ಮಾಡಿದ್ದೆ. ಸೊ ಅದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದು ಜನ ರೆಕಗ್ನೈಸ್ ಮಾಡಿದ್ರು. ನನಗೆ ಜೀವನ ಕಟ್ಟಿಕೊಟ್ಟಿದ್ದೆ ಕಿರಿಕ್ ಪಾರ್ಟಿ. ಐ ಥಿಂಕ್ ನನ್ನ ಕೆರಿಯರ್ಲಿ ಒಂದು ಬೆಸ್ಟ್ ರೋಲ್ ಅಂತ ಅಂದರೆ ಸಿನಿಮಾ ನೋಡಿದ್ರೆ, ಇಲ್ಲ ವರ್ಧನ್ ಏನೋ ಬೇರೆ ಮಾಡಿದ್ದಾನೆ ಗುರು, ಬೇರೆ ಥರದ ಪಾತ್ರ ಮಾಡಿದ್ದಾನೆ ಅಂತ ನೋಡೋ ಆಡಿಯನ್ಸ್ಗೆ ಅಥವಾ ಚಿತ್ರರಂಗ ಯಾರು ನೋಡಿದ್ರು ಒಂದು ಫೀಲ್ ಕೊಡೋವಂಥದ್ದು. ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ಅದರದ್ದೇ ಆದಂಥ ಗತ್ತು ಇದೆ, ಗಮ್ಮತ್ತಿದೆ. ಅದನ್ನೆಲ್ಲ ನಾವು ಪೋರ್ಟ್ರೇ ಮಾಡಬೇಕಾಗತ್ತೆ ಆನ್ ಸ್ಕ್ರೀನು. ಇಲ್ಲಿ ಅದು ಹೋಟ್ಲ್ ಕೆಲಸ ಸೇರಿಕೊಂಡು ಅಟ್ಲೀಸ್ಟ್ ಓದೋ ಕಡೆ ಗಮನ ಕೊಟ್ಬಿಟ್ಟಿದ್ರೆ ತುಂಬ ಜನ ಇದ್ದಾರೆ. ನಂಗೆ ಗೊತ್ತಿರೋ ಸ್ನೇಹಿತರೆ ಅಲ್ಲಿ ಕಷ್ಟಪಟ್ಕೊಂಡು ಓದಿದೆ, ಇಲ್ಲಿ ಕಷ್ಟಪಟ್ಟು ಓದಿರ್ತಾರೆ, ಬಾಲ್ ಕೆಲಸ ಮಾಡಿ ಓದಿದ್ದಾರೆ. ಸುದ್ದಿ ಮನೆಯ ಸಂಸ್ಥಾ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮಗ್ಗಿ ಪುಸ್ತಕ ಅನ್ನುವಂತಹ ಅದ್ಭುತವಾದಂತಹ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಇದೆ ಫೆಬ್ರವರಿ 13ನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಕುರಿತು ಮಾತನಾಡಲಿಕ್ಕೆ ಎಂಟೈರ್ ಸಿನಿಮಾ ತಂಡ ಇದೆ. ಸೊ ಮಾತಾಡ್ಸೋತೀನಿ ಸರ್. ನಮಸ್ತೆ, ಇಬ್ರು ಕೂಡ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಪ್ರತಿ ಸರಿ ಭೇಟಿ ಆಗ್ತಾ ಇರ್ತೀವಿ, ಒಂದೊಂದು ಸಿನಿಮಾಕ್ಕೂ ಕೂಡ ಖುಷಿ ಆಗಿದೆ ಸರ್. ಹೇಗಿದೆ ಸರ್ ಸಿನಿಮಾ? ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾನೆ ಇದ್ದೀರಿ, ಸೊ ಸಿಗ್ತಾನೆ ಇರ್ತೀವಿ. ಸೊ ಎಷ್ಟು ಖುಷಿ ಕೊಡುತ್ತೆ ಅದೊಂದು ಜರ್ನಿ? ಪ್ರತಿ ಹಂತನೂ ಕೂಡ ಅಷ್ಟೇ. ಪ್ರತಿ ಸಿನಿಮಾಗೆ ಬಂದಾಗಲೂ ಈ ಥರದ್ದು ಒಂದಷ್ಟು ಸಂದರ್ಶನಗಳು, ಅದರಲ್ಲೂ ನಿಮ್ಮಂತಹ ಈ ಸುದ್ದಿ ಮನೆ ಚಾನಲ್ನವರು ಸಾಕಷ್ಟು ಸಪೋರ್ಟ್ ಮಾಡ್ತೀರಿ ಈ ಸಿನಿಮಾಗಳಿಗೆ. ನಿಮ್ಮಿಂದನೇ ನಾವು ಬೆಳೆಯುವಂಥದ್ದು, ಮುಂದಕ್ಕೆ ಹೋಗುವಂಥದ್ದೆಲ್ಲ. ಆ ನಿಟ್ಟಿನಲ್ಲಿ ಇದು ಕೂಡ ಈಗ ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾ ಸಾಕಷ್ಟು ಹೆಸರು ಮಾಡಿದೆ ಆಲ್ರೆಡಿ. ಒಂದು ಒಳ್ಳೆಯ, ನೀವು ಹೇಳಿದಾಗೆ ಕಂಟೆಂಟ್ ಇರುವಂಥ ಸಿನಿಮಾ. ಇದರಲ್ಲೂ ಕೂಡ ನಾನು ಒಂದು ಹೈಸ್ಕೂಲ್ ಮೇಷ್ಟ್ರು ಅಥವಾ ಪ್ರಿನ್ಸಿಪಾಲ್ ಅಂದ್ಕೊಳ್ಳೋಣ, ಆ ಪಾತ್ರದಲ್ಲಿದ್ದೀನಿ. ಸಾಕಷ್ಟು ಆ ಥರದ ಸಿನಿಮಾಗಳು ಮಾಡಿದ್ದೀನಿ. ಇದು ಆದರೆ ಅದರಲ್ಲೂ ಕೂಡ ಈ ನನ್ನ ಪಾತ್ರ ಇನ್ನಷ್ಟು ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಒಂದಷ್ಟು ಅದಕ್ಕೆ ಮಜಲುಗಳಿದೆ, ಆ್ಯಂಗಲ್ಸ್ ಇದೆ. ಆ ಹಂತದಲ್ಲಿ ಈ ಸಿನಿಮಾ ನನಗೆ ಒಂದು ವಿಶೇಷವಾದ ಸಿನಿಮಾ ಅನಿಸುತ್ತೆ. ಸರ್, ನೀವು ಕೂಡ ನಾವು ಸಿಗ್ತಾನೆ ಇರ್ತೀವಿ. ಎಸ್ ಸರ್. ಕಳೆದ ಬಾರಿ ರೂಮ್ ಮೇಟ್ಸ್ ಕೂಡ. ಹೌದು, ರೂಮ್ ಬಾಯ್ ಅಂತ ಸಿನಿಮಾ. ಸೊ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ತರ ಪಾತ್ರಗಳು ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರಗಳು ಇರುತ್ತೆ ಅಂತ ನಿಮ್ದು? ಸರ್ ಆ್ಯಕ್ಚುಲಿ ನಾನು ಎದುರು 50 ಸಿನಿಮಾ ಮಾಡಿದ್ದೀನಿ. ಹೀರೋ ಆಗಿ ಒಂದು 3 ಪಿಕ್ಚರ್ ಮಾಡಿದ್ದೀನಿ. ಒಂದು ಪಿಕ್ಚರ್ ರಿಲೀಸ್ಗೆ ರೆಡಿ ಇದೆ ನಂದು, ಹೀರೋ ಆಗಿ ಮಾಡಿರೋದು. ಇದೊಂದು ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ನಿಜವಾಗ್ಲೂ ನನ್ನ ಇದುವರೆಗೂ ಇದೊಂದು ಚಾಲೆಂಜಿಂಗ್ ಪಾತ್ರ. ನಾನು ಈ ಸಿನಿಮಾದಲ್ಲಿ ಹೀರೋ ತಂದೆ ಪಾತ್ರ ಮಾಡಿದ್ದೀನಿ. ಎಸ್, ವೆರಿ ಚಾಲೆಂಜಿಂಗ್ ಆ್ಯಕ್ಚುಲಿ. ನಾನು ಫಸ್ಟ್ ಡೈರೆಕ್ಟ್ರ್ ಫೋನ್ ಮಾಡಿದಾಗ್ಲೂ ಫಸ್ಟ್ ಫೋನ್ ಮಾಡಿದೆ, ಸರ್ ಈ ಥರದೊಂದು ಡಾಕ್ಟ್ರು ಅಂತ ಅಂದರು. ಡಾಕ್ಟ್ರು ಅಂದ ತಕ್ಷಣ ಹೆಂಗೆ ಹೇಳಿದ್ರಿ ಬೇಡ ಅಂತೇಳಿ ಅಂತ. ಡಾಕ್ಟ್ರ್, ಇಂಜಿನಿಯರ್, ಲಾಯರು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಆಮೇಲೆ ಅಂತೇಳಿ ಅಂತ. ಬಟ್ ಯಾವಾಗ ಅವ್ರ ಕತೆ ಹೇಳ್ತಾ ಹೋದರು, ಅಂದರೆ ಇದು ನಾನು ಅನ್ಕೊಂಡೆ ಸುಮ್ಮನೆ ಡಾಕ್ಟ್ರು ಹಿಂಗೆ ಪೊಲೀಸ್ ಹಿಂಗೆ ಬಂದು ಡಮಾಲ್ ದಿಮಿಲ್ ಹಂಗಲ್ಲ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ನಿಮಗೆ ಅಂತೇಳಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾನು ಹೇಳಿದ ಡೈರೆಕ್ಟರ್, ಆ್ಯಕ್ಚುಲಿ ನಾನು ಮಾಡ್ಬೋದಾ ಸರ್ ಇದನ್ನು ಅಂತ. ಯಾಕಂದರೆ ನಾನು ಹಾಸ್ಪಿಟ್ಲಿಗೆ ಕಳ್ತನ ಮಾಡಕ್ಕೆ ಹೋಗೋ ಥರ ಇದ್ದೀನಿ. ಬಟ್ ಅದು ಹೆಂಗೆ ಸರ್, ನಾನೇ ಡಾಕ್ಟ್ರು ಅಂತ. ನಾನು ನೆಗೆಟಿವ್ ಹೀರೋ ಬಿಟ್ಟರೆ ನೆಗೆಟಿವ್ ಪಾತ್ರದಲ್ಲಿ ಜಾಸ್ತಿ ಮಾಡೋದ್ರಿಂದ ಒಂದು ಡಾಕ್ಟರ್ ಗೊತ್ತಲ್ಲ ಸರ್, ಡಾಕ್ಟರ್ ಹಿಂಗಿರ್ಬೇಕು, ಅಪಿರಿಯನ್ಸ್ ಹಿಂಗಿರ್ಬೇಕು, ಅದೊಂದು ಸಣ್ಣ ನಾಲೆಡ್ಜ್ ಅದು ಎಲ್ರಿಗೂ. ನಾನು ಹೆಂಗೆ ಸರ್ ಡಾಕ್ಟ್ರು ಅಂತ. ಇಲ್ಲ ಸರ್, ನಾನು ಬೇರೆ ಥರ ಮಾಡಿಸಿ, ಅದು ಹೀರೋ ತಂದೆ ಪಾತ್ರ ಅಂದಾಗ, ಇಲ್ಲ ಸರ್ ಈ ಥರದೊಂದು ಗೆಟಪ್ ಇದೆ, ಗೆಟಪ್ ಮಾಡಬೇಕು ನಾನು. ಅದು ನಾವು ಫಸ್ಟ್ ಒಂದು ಲುಕ್ ಟೆಸ್ಟು ಮಾಡಿದ್ದು. ಅದಕ್ಕಿಂತ ಮೊದಲು ಆಫೀಸ್ಗೆ ಹೋಗಿ ಮೇಕಪ್ ಅವರೆಲ್ಲ ಬಂದು ಒಂದು ಲುಕ್ ಟೆಸ್ಟ್ ಅಂತ ನಾವೆಲ್ಲ ಸಂಪೂರ್ಣ ಮಾಡಿ ಆನ್ ಫ್ಲೋರ್ ಹೋಗಿದ್ದು. ನಿಜವಾಗ್ಲೂ ನಂಗೆ ಒಂದು ಚಾಲೆಂಜಿಂಗ್ ಪಾತ್ರ. ತುಂಬ ಎಮೋಷ್ನಲ್ ಆಗಿ ಈ ಪಾತ್ರ ಇದೆಲ್ಲ ಅಷ್ಟು ಎಮೋಷ್ನಲ್ ಇರುತ್ತೆ, ತುಂಬ ಎಮೋಷ್ನಲ್ ಇರುತ್ತೆ. ಐ ಥಿಂಕ್ ನನ್ನ ಕೆರಿಯರ್ಲಿ ಒಂದು ಬೆಸ್ಟ್ ರೋಲ್ ಅಂತ ಅಂದರೆ ಸಿನಿಮಾ ನೋಡಿದ್ರೆ, ಇಲ್ಲ ವರ್ಧನ್ ಏನೋ ಬೇರೆ ಮಾಡಿದ್ದಾನೆ ಗುರು, ಬೇರೆ ಥರದ ಪಾತ್ರ ಮಾಡಿದ್ದಾನೆ ಅಂತ ನೋಡೋ ಆಡಿಯನ್ಸ್ಗೆ ಅಥವಾ ಚಿತ್ರರಂಗ ಯಾರು ನೋಡಿದ್ರು ಒಂದು ಫೀಲ್ ಕೊಡೋವಂಥದ್ದು ಪಾತ್ರ. ಸರ್, ನನ್ನ ಕಳೆದ ಬಾರಿ ಕೊತ್ತಲ ಹೊಡಿ ಸಮಯದಲ್ಲಿ ಕರೆಕ್ಟ್ ನಾವು ಭೇಟಿಯಾಗಿದ್ದು, ಸಂದರ್ಶನ ಭೇಟಿಯಾಗಿದ್ದು. ಸೊ ಅಲ್ಲೂ ಕೂಡ ಆ ಒಂದು ಸಿನಿಮಾದಲ್ಲಿ ಕೂಡ ಒಂದು ಡಿಫ್ರೆಂಟ್ ಇರತಕ್ಕಂಥ ಒಂದು ಪಾತ್ರ ಮಾಡಿದ್ವಿ. ಸುಮಾರು ನಿಮ್ಗೆ ಅಂದ್ರೆ ಈ ಒಂದು ಪಾತ್ರಗಳು ಮೇಷ್ಟ್ರು, ಈ ಹೈಸ್ಕೂಲ್ ಮೇಷ್ಟ್ರು, ಈ ತರದ್ದೆಲ್ಲ ಉಳ್ಕೊಂಡ್ ಬರುತ್ತಲ್ಲ ಸರ್, ಎಷ್ಟು ಖುಷಿ ಕೊಡುತ್ತಿದೆಲ್ಲ. ಅದೇ ನಾವು ಹೇಗೆ ಬ್ರ್ಯಾಂಡ್ ಆಗ್ತೀವಿ ಅಂತ. ಈಗ ಫಸ್ಟ್ ಕಿರಿಕ್ ಪಾರ್ಟಿಯಿಂದ ಶುರುವಾದರೆ ಕೆರಿಯರು, ಅಲ್ಲಿ ಕೂಡ ಅಷ್ಟೇ ನಾನೊಂದು ಇಂಜಿನಿಯರಿಂಗ್ ಪ್ರೊಫೆಸರ್ ಪಾತ್ರ ಮಾಡಿದ್ದೆ. ಸೊ ಅದು ಬ್ಲಾಕ್ ಬಸ್ಟರ್ ಸಿನಿಮಾ, ಅದು ಜನ ರೆಕಗ್ನೈಸ್ ಮಾಡಿದ್ರು. ನನಗೆ ಜೀವನ ಕಟ್ಟಿಕೊಟ್ಟಿದ್ದೆ ಕಿರಿಕ್ ಪಾರ್ಟಿ. ಸೊ ಅಲ್ಲಿಂದ ಶುರುವಾಗಿದ್ದು. ಸಾಧಾರಣವಾಗಿ ಸಿನಿಮಾ ರಂಗ ಅಂತಲ್ಲ, ಯಾವುದೇ ರಂಗದಲ್ಲಿ ನಿಮ್ಮನ್ನು ಒಂದು ಪಾತ್ರದಲ್ಲಿ ನೋಡಿದ್ಮೇಲೆ ಅದನ್ನೇ ಕ್ಯಾಶ್ ಮಾಡೋದಕ್ಕೆ ಜನ ಇಷ್ಟಪಡ್ತಾರೆ. ಇವನು ಆ ಪಾತ್ರಗಳಿಗೆ ಸೂಟ್ ಆಗ್ತಾನೆ ಅಂತ. ಅದು ಗಂಭೀರ ಪಾತ್ರಕ್ಕೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಮ್ಮಂತಹ ನಟರು. ಅಂದರೆ ಒಂದು ಸೀರಿಯಸ್ ಕ್ಯಾರೆಕ್ಟ್ರು ಅಥವಾ ಒಂದು ನೆಗೆಟಿವ್ ಕ್ಯಾರೆಕ್ಟ್ರಿಗೆ ಬರೋದು. ಆ ನಿಟ್ಟಿನಲ್ಲಿ ನನಗೆ ಆ ಥರದ ಪಾತ್ರಗಳು ಸಾಕಷ್ಟು ಹುಡ್ಕೊಂಡು ಬಂದವು. ಸಾಕಷ್ಟು ಆ ಥರದ್ದೇ ಪಾತ್ರ ಮಾಡ್ಕೊಂಬಂದೆ. ಹಾಗಾಗಿ ನಾನು ಉಳ್ಕೊಂಡಿದ್ದೀನಿ ಅನಿಸುತ್ತೆ. ಇಲ್ಲ ಅಂದರೆ ಆ ಪಾತ್ರಗಳೇ ನಮ್ಮನ್ನು ಜೀವನ ಕಟ್ಟಿಕೊಟ್ಟಿದ್ದು ಈ ರಂಗದಲ್ಲಿ.
ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದೇನೋ. ಇವತ್ತು ಕೂಡ ಅಷ್ಟೇ ನನಗೆ ಬ್ರ್ಯಾಂಡ್ ಆಗಿದ್ದೀನಿ ಅಂತೇನು ಅನಿಸ್ತಾ ಇಲ್ಲ. ಅಂದರೆ ಒಂದಷ್ಟು ಆ ಥರದ್ದೇ ಸೀರೀಸ್ ಆಫ್ ರೋಲ್ಸು, ಅಂದರೆ ಬ್ಯಾಂಕ್ ಮ್ಯಾನೇಜರು, ಲಾಯರು, ಪೊಲೀಸು, ತುಂಬಾ ಜವಾಬ್ದಾರಿ ಇರುವಂತ ಪಾತ್ರಗಳು. ಈ ಥರದ್ದು ಪಾತ್ರಗಳು ಅದು ಖುಷಿ ಕೊಡ್ತಾ ಇದೆ ನನಗೆ. ಎಲ್ಲ ಬೇಗ ಈಗ ನಾವು ಒಂದೆರಡು ಸಿನಿಮಾ ಮಾಡ್ತೀವಿ, ಬೇರೆ ಥರದೇ ಪಾತ್ರ. ಈಗ ಒಂದಷ್ಟು 10-15 ಸಿನಿಮಾಗಳಲ್ಲಿ ಒಂದಷ್ಟು ವಿಭಿನ್ನವಾಗಿ ಪಂಚೆ ಉಡಕ್ಕೆ ಶುರು ಮಾಡಿದ್ದೀನಿ. ಪ್ಯಾಂಟ್ ಶರ್ಟಿಂದ ಫಾರ್ಮಲ್ ಡ್ರೆಸ್ಸಿಂದ ಆಚೆ ಬಂದಿದ್ದೀನಿ, ಲುಂಗಿ ಉಡ್ತಾ ಇದ್ದೀನಿ, ಬೇರೆ ಬೇರೆ ವಿಗ್ ಹಾಕ್ತಿದ್ದಾರೆ. ಇದರಲ್ಲಿ ಒಂದು ವಿಗ್ ರೆಡಿ ಮಾಡಿದ್ದಾರೆ ನನಗೆ ಒಂಥರ ಈ ಬೊಮ್ಮನ್ ಇರಾನಿ ಇದ್ರಲ್ಲ 3 Idiots ಅಲ್ಲಿ ಅವ್ರ ಥರ ಆ ಒಂದು ಕ್ಯಾರಿಕೇಚರ್ಸು, ಆ ಬಾಡಿ ಲ್ಯಾಂಗ್ವೇಜು, ತುಂಬ ಸ್ಟ್ರಿಕ್ಟು ಒಬ್ಬ ಮೇಷ್ಟ್ರು. ಸೊ ಖುಷಿ ಕೊಡ್ತಾ ಇದೆ. ಅಂದರೆ ಇಡೀ ಚಿತ್ರ ರಂಗನೇ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದೆ ಅಂತ ಅನಿಸುತ್ತೆ ನನಗೆ. ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬ್ಲೆಸ್ಸಿಂಗ್ಸಿಂದ ಮುಂದುವರಿತಾ ಇದ್ದೀವಿ, ಎಲ್ಲೋ ಒಂಥರ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದೀವಿ ಎಲ್ಲ ಪಾತ್ರಗಳನ್ನು. ಹಾಗಾಗಿ ನಡೀತಾ ಇದೆ. ಸರ್, ಇವಾಗ ಮಗ್ಗಿ ಪುಸ್ತಕ ಅಂತ ನಾನು ಫಸ್ಟ್ ಈ ಟೈಟ್ಲು ಕೆಲವೊಂದಷ್ಟು ಇದು ನೋಡಿದಾಗ ಮಗ್ಗಿ ಪುಸ್ತಕದಿಂದ ನಮ್ಮ ಬಾಲ್ಯಕ್ಕೆ ಹೋಗ್ಬಿಟ್ಟೆ ನಾನು. ಮಗ್ಗಿ ಪುಸ್ತಕ ಅಂದ್ರೆ ಇದು ಎಜುಕೇಶನ್ ರಿಲೇಟೆಡ್ ಸ್ಟೋರಿ ಇರುತ್ತೆ ಅಂತ ಹೇಳಿ, ಬಟ್ ಏನೋ ಟೀಸರು ಅದೆಲ್ಲ ನೋಡಿದಾಗ ಇಲ್ಲ ಇದ್ರಲ್ಲಿ ಏನೋ ಬೇರೆ ತರದೇ ಒಂದು ಕಂಟೆಂಟ್ ಇದೆ ಅಂತ ಅನಿಸ್ತು. ಸೊ ನಿಮ್ಗೆ ಈ ಮಗ್ಗಿ ಪುಸ್ತಕ ಅಂತ ಫಸ್ಟ್ ಟೈಮ್ ಡೈರೆಕ್ಟರ್ ಈ ತರ ಒಂದು ಮಗ್ಗಿ ಪುಸ್ತಕ ಅಂತ ಸಿನಿಮಾ ಮಾಡ್ತಿದೀನಿ ಅಂತ ಹೇಳಿದಾಗ ನಿಮ್ಮ ತಲೆಯಲ್ಲಿ ಏನೆಲ್ಲ ನೆನಪಾಯ್ತು? ನನಗೆ ಆ್ಯಕ್ಚುಲಿ ಫಸ್ಟ್ ಮಗ್ಗಿ ಪುಸ್ತಕ ನಂಗೊಂದು ಆರ್ಟ್ ಫಿಲ್ಮ್ ಇರ್ಬೋದು ಅಂತ ಅನ್ಕೊಂಡಿದ್ದು ನಾನು. ಫಸ್ಟ್ ಮಗ್ಗಿ ಪುಸ್ತಕ ಆರ್ಟ್ ಫಿಲ್ಮ್ ಮಾಡ್ತೀರಾ ಅಂತ ಅನ್ಕೊಂಡು ನಾನು ಅವ್ರು ಕೇಳಿದೆ, ಏನು ಆರ್ಟ್ ಫಿಲ್ಮ್ ಸಾರ್ ಅಂತ. ಸಾರ್ ಫುಲ್ ಕಮರ್ಷಿಯಲ್ ಸಾರ್ ಅಂತ. ಹಂಗಂತ ಆ್ಯಕ್ಷನ್ ಫೈಟ್ ಅಲ್ಲ, ಬಟ್ ಓವರ್ಲ್ ಕಮರ್ಷಿಯಲ್ ಸಿನಿಮಾ ಸರ್, ಇದು ಆರ್ಟ್ ಫಿಲ್ಮ್ ಅಲ್ಲ ಅಂತಂದರು. ಅಂದರೆ ಇದು ತುಂಬ ಬಜೆಟ್ ಹಾಕಿ ಮಾಡಿರೋ ಸಿನಿಮಾ, ಏನೋ ಸಣ್ಣ ಬಜೆಟಲ್ಲಿ ಮಾಡಿರೋ ಪಿಕ್ಚರ್ಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರು. ಸೊ ಹಂಗಾಗಿ ನಂಗೆ ಅನ್ಸಿದ್ದು ಒಂದು. ಆಮೇಲೆ ಜೀವನದಲ್ಲಿ ಮಗ್ಗಿ ಪುಸ್ತಕ ಅಲ್ಲದೆ ಏನೂ ಲೈಫಲ್ಲಿ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಇಂಥರ ಬದುಕಲ್ಲಿ ಬಂದಿರಿ ಅಲ್ಲಿ ಪ್ರತಿಯೊಬ್ಬ ಅನ್ಎಜುಕೇಟೆಡ್ ಪರಲ್ಲ ಒಂದ್ಸತಿ ಒಂದು ಮಗ್ಗಿ ಪುಸ್ತಕದ ಬಗ್ಗೆ ಒಂದು ನಾಲೆಡ್ಜ್ ಇರುತ್ತೆ, ಬದುಕಿನ ಇರುತ್ತಲ್ವ. ಹಾಗೆ ಇದು ಕತೆ ಇದೆಯಲ್ಲ, ಕತೆ ಬದುಕಿನ ಲೆಕ್ಕಾಚಾರ. ಆ್ಯಕ್ಚುಲಿ ನನ್ನ ಪರ್ಸ್ನಲಿ ನನ್ನ ಟ್ರ್ಯಾಕಲ್ಲಿ ಏನು ಬರುತ್ತೆ, ಇದು 3-4 ಡೈಮೆನ್ಷನಲ್ಲಿ ಹೋಗ್ತಾ ಇರೋದು ಕತೆ. ನಮ್ಮ ಟ್ರ್ಯಾಕಲ್ಲಿ ಬರೋದು ಬದುಕಿನ ಲೆಕ್ಕಾಚಾರ ಅಂತ. ನಾನೊಂದು ಅಂದ್ಕೊಂಡ್ರೆ ವಿಧಿ ಇನ್ನೊಂದು ಲೆಕ್ಕ ಬರೆದ್ಬಿಟ್ಟಿರ್ತಾನೆ. ವಿಧಿ ಬರೆದಿದ್ದ ಲೆಕ್ಕದ ಪ್ರಕಾರ ನಾವೆಲ್ಲ ನಡಿಬೇಕು, ಬೇರೆ ಆಪ್ಷನ್ ನಾನು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ, ಹಂಗಲ್ಲ, ಎಷ್ಟು ಈಸಿ ಅಲ್ಲ ಅನ್ನೋದು ಆ ಥರದೊಂದಿರೋದು. ಸೊ ಹಂಗಾಗಿ ಈಗ ನಮ್ಮದೇನು ತಂದೆ ಮಗದ ಒಂದು ಸಂಬಂಧ ಸಿನಿಮಾದಲ್ಲಿ ಬರುತ್ತೋ ಅದು ಓವರ್ಲ್ ತುಂಬ ಎಮೋಷ್ನಲ್. ಐ ಥಿಂಕ್ ಮೋಸ್ಟ್ಲಿ ಅದಲ್ಲ, ಅಂದರೆ ಕಂಟೆಂಟ್ ನಾನು ಹೇಳ್ಬಾರ್ದು, ಓವರ್ಲ್ ಆಗಿ ವೆರಿ ಎಮೋಷ್ನಲ್. ಐ ಥಿಂಕ್ ಮೋಸ್ಟ್ಲಿ ನಾನು ಹೇಳಿದ್ನಲ್ಲ, ಇಷ್ಟೊಂದು ಎಮೋಷ್ನಲ್ ಪಾತ್ರ ಐ ಥಿಂಕ್ ನಾನು ಪ್ಲೇ ಮಾಡಿರಲಿಲ್ಲ. ನಾನು ಪ್ಲೇ ಮಾಡ್ಬೋದು ನಾನು ಅಂದ್ಕೊಂಡಿರಲಿಲ್ಲ. ನಾನು ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಈ ಥರ ಪಾತ್ರ ನನ್ನ ಕೈಲಿ ಮಾಡಿಸ್ಬೋದು ಅಂತ ಅವ್ರು ಅಂದ್ಕೊಂಡ್ರಲ್ಲ. ನಾನು ಅವ್ರ ಜೊತೆ ಮೊದಲೊಂದು ಸಿನಿಮಾ ಅವ್ರು ಡೈರೆಕ್ಟರ್ ಆಗಿದ್ದ ಕೆಲಸ ಮಾಡಿದ್ದೆ. ಅಲ್ಲಿ ಮಾಡಿದಾಗಲೂ ವಿಲ್ಲನ್ ನೆಗೆಟಿವ್ ರೋಲೇ ಮಾಡಿದ್ದೆ ನಾನು ಆ್ಯಕ್ಚುಲಿ. ಬಟ್ ನನಗೆ ಕರೆದು ಒಂದು ಸಾಫ್ಟ್ ರೋಲು, ಇಲ್ಲ ಸರ್ ನೀವು ಮಾಡ್ತೀರಾ, ಈ ಎಮೋಷ್ನಲ್ ಪಾತ್ರ ನಿಮ್ಗೆ ಸೂಟ್ ಆಗುತ್ತೆ, ನೀವು ಮಾಡ್ತೀರಾ ಅಂತೇಳಿ ನನಗೆ ಕೊಟ್ಟರಲ್ಲ. ಸೊ ಹಂಗಾಗಿ ನಂಗೆ ಭಾಳ ಖುಷಿ ಇದೆ, ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನನ್ನನ್ನು ನಂಬಿದ್ದಕ್ಕೆ. ಆ್ಯಕ್ಚುಲಿ ನಂಗೆ ಆ್ಯಕ್ಚುಲಿ ಇವ್ರ ಪಾತ್ರನೂ ಭಾಳ ಇಷ್ಟ. ನಾನೊಂದಷ್ಟು ಫುಟೇಜಸ್ ನೋಡಿದ್ದೀನಿ, ಈ ಸಿನಿಮಾದ ನೋಡಿದ್ದೀನಿ. ನಾನು ಇಡೀ ಸಿನಿಮಾ ನೋಡಿಲ್ಲ, ಬಟ್ ಒಂದಷ್ಟು ಬಂಚ್ ನೋಡಿದ್ದೀನಿ. ಎಕ್ಸ್ಟ್ರಾರ್ಡನರಿ ಪಾತ್ರ ಹೇಳ್ದಂಗೆ ಅದೊಂದು ಹೇಳಿದ್ರು ಆ್ಯಕ್ಟ್ರದ್ದು, ಆ ಥರದೊಂದು ಪಾತ್ರ ಎಕ್ಸ್ಟ್ರಾರ್ಡನರಿ ಮಾಡ್ಯಾರ. ನಿಮಗೆ ಸೆಕೆಂಡ್ ನಗಿಸ್ತಾ ಇರ್ತಾರೆ, ನಿಮಗೆ ಒಂದು ಸೆಕೆಂಡ್ ನಿಮ್ಮನ್ನು ಸುಮ್ಮನೆ ಕೂರಕ್ಕೆ ಬಿಡಲ್ಲ. ಬಟ್ ಎಂಡ್ ಆಫ್ ದಿ ಕ್ಲೈಮ್ಯಾಕ್ಸ್ ಅಂತ ಬಂದರೆ ಅದು ಬೇರೆ ಫೀಲ್, ಅದನ್ನು ಬೇರೆ ಫೀಲ್ ಮಾಡ್ತಾರೆ. ಸೊ ಆ ಥರ ಇದೆ. ಸರಿ, ಇವಾಗ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ನೀವು ಹೇಳಿದಾಗ್ಲೇನೆ ಒಂದು ಮೇಷ್ಟ್ರು ಪಾತ್ರ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಅಲ್ಲಿ ನೀವು ನಿಂತ್ಕೊಂಡು ಸ್ಟೂಡೆಂಟ್ಸ್ ಮುಂದೆ ನಿಂತ್ಕೊಂಡು ಆ ಮೇಷ್ಟ್ರ ಪಾತ್ರ ಮಾಡುವಾಗ, ಸೊ ನಿಮ್ಗೆ ಅಂದ್ರೆ ನಿಮ್ಮ ಬಾಲ್ಯವೆಲ್ಲ ಹೇಗ್ ನೆನಪಾಗ್ತಿತ್ತು ಅಂತ ನೀವು ಮಾಡ್ತಿರ್ತಕ್ಕಂಥ ತರಲೆ ಆಗ್ಲಿ ಆ ಒಂದು ವಯಸ್ಸಿನಲ್ಲಿ? ಇಲ್ಲ ಅಲ್ವಾ, ಸಾಧಾರಣವಾಗಿ ಎಲ್ರಿಗೂ ಅಷ್ಟೇ ಒಂದು ಜೀವನದ ಪಾಠನೇ ಕಲಿಸ್ಕೊಟ್ಟಿರುತ್ತೆ. ಅಂದರೆ ಆ ಸ್ಟೇಜಿಗೆ ಬರೋಷ್ಟೊತ್ತಿಗೆ ನೀವು ಅದನ್ನೆಲ್ಲ ದಾಟ್ಕೊಂಡು ಬಂದಿರ್ತೀರಿ, ಸ್ಕೂಲು ಕಾಲೇಜು ಎಲ್ಲ ದಾಟಿ ಆ ಎಕ್ಸ್ಪೀರಿಯನ್ಸ್ನ ಮಕ್ಕಳ ಜೊತೆ ನಾವು ಶೇರ್ ಮಾಡಬೇಕಾಗತ್ತೆ. ಅಂದರೆ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೂ ಅದರದ್ದೇ ಆದಂಥ ಗತ್ತು ಇದೆ, ಗಮ್ಮತ್ತಿದೆ, ಅದನ್ನೆಲ್ಲ ನಾವು ಪೋರ್ಟ್ರೇ ಮಾಡಬೇಕಾಗತ್ತೆ ಆನ್ ಸ್ಕ್ರೀನು. ಸೊ ಒಂದಷ್ಟು ಜೀವನದ ಪಾಠನ್ನು ಕಲಿಸ್ಕೊಟ್ಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾರೇ ಆ್ಯಕ್ಟ್ರ್ ಇರಲಿ, ಜೀವನ ಕಲಿಸ್ಕೊಟ್ಟಿರೋದನ್ನೇ ನಾವು ತೆರೆ ಮೇಲೆ ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಅಥವಾ ನಾವು ನೋಡಿರುವಂಥದ್ದು ಸಿನಿಮಾಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಆ ಒಂದು ಎಕ್ಸ್ಪೀರಿಯನ್ಸು ನಮಗೆ ಆ ಪಾತ್ರನ ಇನ್ನಷ್ಟು ಗಟ್ಟಿತನಕ್ಕೆ ತಗೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಸರ್, ನಿಮ್ಮನ್ನ ಅಂದ್ರೆ ಇದ್ರ ಮುಂಚೆ ಅಂದ್ರೆ ನಾವು ಬೇರೆ ಬೇರೆ ಪಾತ್ರಗಳು ನೋಡಿದ್ವಿ, ಒಂದು ಬೇರೆ ಬೇರೆ ಶೇಡಲ್ಲಿ ನೋಡಿದ್ವಿ. ಇದರಲ್ಲಿ ಒಂದು ತಂದೆಯ ಪಾತ್ರ ಮಾಡೋದಿದೆಯಲ್ಲ,
ಅದು ತುಂಬಾ ಒಂದು ಚಾಲೆಂಜಿಂಗ್ ಆಗಿ ಸರ್ ಈ ಏಜ್ಗೆ ತಂದೆ ಪಾತ್ರ ಮಾಡೋದಿಲ್ಲ ನಿಜವಾಗ್ಲೂ ಚಾಲೆಂಜ್. ಹೌದಾ? ನಿಮ್ಗೆ ಕಷ್ಟ ಆಗಿಲ್ವಾ ಹೇಗೆ ಅಂತ? ಇಲ್ಲ ಆ ಥರದ್ದು ನನಗೆ ಯಾವುದೇ ಪಾತ್ರಲ್ಲಿ ಮಾಡೋಕ್ಕೆ ಕಷ್ಟಪಟ್ಟಿದ್ದು ನಾನು ಯಾವ ಪಾತ್ರನೂ ಐ ಥಿಂಕ್ ಮೋಸ್ಟ್ ಇದ್ರೂ ಕಷ್ಟಪಟ್ಟಿಲ್ಲ ಪಾತ್ರ ಮಾಡೋಕ್ಕೆ. ಈ ಪಾತ್ರ ಇದೆಯಲ್ಲ ಅಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದು ಇನ್ನೂ ನಾನು ಹೀರೋ ಮಾಡ್ತಿದ್ದೀನಿ ಅಥವಾ ಇಷ್ಟು ಬೇಗ ತಂದೆ ಪಾತ್ರಗಳೆಲ್ಲ ನಾವೇ ಹುಡುಗರು ಇನ್ನು ತಂದೆ ಗೊತ್ತಾ ಇಷ್ಟು ಬೇಗ ಕಿರಿಯರಿಗೆ ಡ್ಯಾಮೇಜ್ ಆಗ್ಬೋದಾ ಅಂತ ಮಾಡ್ಬೇಕಾ ಬೇಡ ಅಂತೇಳಿ ಬಟ್ ಪಾತ್ರ ನಾನು ಕೇಳಿದ್ಮೇಲೆ ಪೂರ್ತಿ ಸ್ಕ್ರೀನ್ ಫೇಸ್ನೆಲ್ಲ ಕೇಳಿದ್ಮೇಲೆ ಐ ಥಿಂಕ್ ಈ ಪಾತ್ರ ಮಾಡಿದ್ರೆ ವರ್ಧನ್ ಒಬ್ಬ ನಿಜವಾಗ್ಲೂ ಒಳ್ಳೆ ಆ್ಯಕ್ಟ್ರು. ಚೆನ್ನಾಗಿ ಏನು ಪಾತ್ರ ಕೊಟ್ಟರು ಚೆನ್ನಾಗಿ ಮಾಡ್ತಾನೆ ಗುರು. ನಾನು ಮಾಡಿದ್ದೀನಿ ಬೇರೆ ಥರದ್ದು ಎಲ್ಲ ಥರ ನೆಗೆಟಿವ್ ಮಾಡಿದ್ದೀನಿ, ಪಾಸಿಟಿವ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈ ಥರ ಒಂದು ಪಾತ್ರ ಮಾಡಿಲ್ಲ. ಡಾಕ್ಟ್ರ್ ಪಾತ್ರ ಅಲ್ಲ, ಆಮೇಲೆ ಎಮೋಷನಲ್ ತಂದೆ ಪಾತ್ರ ನಾನು ಯಾವತ್ತೂ ಪ್ಲೇ ಮಾಡಿರಲಿಲ್ಲ. ಅದು ಎಷ್ಟು ದೊಡ್ಡ ಹುಡುಗನಿಗೆ ಹಾಕ್ಕೊಂಡು ನಾನು ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ಹಂಗಾಗಿ ಇಲ್ಲ, ಈ ಪಾತ್ರ ನಾನು ಮಾಡಿದ್ರೆ ಇಂಡಸ್ಟ್ರಿಲಿ ಇಲ್ಲಪ್ಪ ವರ್ಧನ್ ಏನು ಕೊಟ್ಟರು ಮಾಡ್ತಾನೆ, ಎಲ್ಲ ಪಾತ್ರಕ್ಕೂ ಬ್ಲೆಂಡ್ ಆಗ್ತಾನೆ ಅನ್ನೋದಿತ್ತು. ಆಮೇಲೆ ಪರ್ಸ್ನಲಿ ನನಗೂ ಆಸೆ ಇತ್ತು. ನಂಗೆ ಹಳೆ ಕಾಲದ ಸಿನಿಮಾಲ ನೋಡ್ತಾ ಇದ್ರೆ ದೇವರಾಜ್ ಸರು ಇವರೆಲ್ಲ ನಿಮಗೆ ಅವ್ರಿಗೆ ಮದುವೆ ಆಗಿರಲ್ಲ ಇನ್ನು, ಅವಾಗಲೇ ಅವ್ರ ತಂದೆ ಇರೋರು ಏಜ್ ಆಗಿರೋರು ಯುದ್ಧಕಾಂಡಲ್ಲ ಇಲ್ಲ ಆಯ್ತಾ, ಆ ಥರದೆಲ್ಲ ಮಾಡಿ ನನಗೆ ಅದು ಶಾಕು ನನಗೆ. ಹಂಗಾಗಿ ಆ ಥರ ಇಲ್ಲ, ಈ ಥರದೊಂದು ಪಾತ್ರ ಮಾಡೋಣ ನನಗೆ ಚೆನ್ನಾಗಿರುತ್ತೆ. ಈ ಎಂಗೇಜಲ್ಲಿ ನಾವು ಒಂದು ಅಷ್ಟು ಏಜ್ ಆಗಿರೋರು. ಆಮೇಲೆ ನನಗೂ ಈ ಪಿಕ್ಚರ್ ಏಜ್ ಆಗಿರುತ್ತೆ ಆ್ಯಕ್ಚುಲಿ. ಆ ಥರ 50-55 ಏಜ್ ಅದು ಲುಕ್ ಎಲ್ಲ ಮಾಡಿದ್ವಿ, ಸಿನಿಮಾ ಲುಕ್ಕು ಎಲ್ಲ ಕೊಟ್ಟೆ ಮಾಡಿರೋದು. ಸೊ ನಂಗಂತೂ ಭಾಳ ಖುಷಿ ಇದೆ. ಸರ್ ಅಂದ್ರೆ ಇತ್ತೀಚೆಗೆ ಸಿನಿಮಾದ ಟೈಟ್ಲ್ಗಳು ಬೇರೆ ಬೇರೆ ತರನೇ ಇರುತ್ತೆ. ಅಂದ್ರೆ ಕೇಳಕ್ಕೆ ಒಂಥರ ಸೌಂಡಿಂಗ್ ಚೆನ್ನಾಗಿರಲ್ಲ. ಈ ಮಗ್ಗಿ ಪುಸ್ತಕ ಅನ್ನೋದು ಆ ಟೈಟ್ಲೇ ಒಂಥರ ಪಾಸಿಟಿವ್ ಇದೆ ಸರ್. ಅಂದ್ರೆ ಏನೋ ನಮ್ಮ ಕನ್ನಡದ ಹೆಸರು ನಮ್ಮ ಇದು ಅಂತ ಒಂದು ಖುಷಿ ಕೊಡುತ್ತೆ. ಆ ಟೈಟ್ಲ್ ಬಗ್ಗೆ ಹೇಳಿದ್ರೆ ಸರ್. ಹೌದು, ಇದು ನನಗಂತೂ ತುಂಬ ಇಷ್ಟವಾದ ಟೈಟ್ಲು. ಅಂದರೆ ಮಗ್ಗಿ ಪುಸ್ತಕ ಅಂದ ತಕ್ಷಣ ನಾವೆಲ್ಲೋ ನಮ್ಮ ಹಳೆ ಬಾಲ್ಯದ ನೆನಪಾಗತ್ತೆ. ಅದು ಎಲ್ಲ ಕನೆಕ್ಟ್ ಮಾಡ್ಕೋತಾರೆ ಬೇಗ. ಅಂದರೆ ಯೂಶ್ವಲಿ ಬಾಲ್ಯ ಅಂದ ತಕ್ಷಣವೇ ಅದೇನೋ ಒಂಥರ ಖುಷಿ ಅಲ್ವಾ. ಹೋಗ್ತಾ ಹೋಗ್ತಾ ಮೆಚ್ಯೂರ್ ಆದಷ್ಟು ಜನ ಪ್ರಬುದ್ಧತೆ ಬಂದಷ್ಟು ಎಲ್ಲ ಒಂದು ಕಡೆ ಒತ್ತಡ ಜಾಸ್ತಿ, ಟೆನ್ಷನ್ ಜಾಸ್ತಿ. ಬಾಲ್ಯ ಅಂದ ತಕ್ಷಣ ಎಲ್ಲೋ ಒಂಥರ ಹಸಿರು ಅನಿಸುತ್ತೆ, ಎಲ್ಲ ಒಂಥರ ಖುಷಿ ಅನಿಸುತ್ತೆ. ಸೊ ಈ ಟೈಟ್ಲು ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ಟೈಟ್ಲು. ಹಾಗೆಯೇ ಕಂಟೆಂಟ್ ಇದರದ್ದು ನಾನು ನಿಜವಾಗೂ ಹರಿವರಾಸನಂ ಅವರು ಡೈರೆಕ್ಟ್ರು ಎಷ್ಟು ಪ್ರಬುದ್ಧವಾಗಿ ಕಥೆನ ಮಾಡ್ಕೊಂಡಿದ್ದಾರೆ ಅಂದರೆ, ಅದೇ ವರ್ಧನ್ ಅವ್ರು ಹೇಳಿದಾಗೆ ಒಂದು 4 ಆಯಾಮ ಅಂದರೆ 4 ಡೈಮೆನ್ಷನಲ್ಲಿ ಕತೆ ಹೋಗುತ್ತೆ. ಇದು ಸುಮ್ಮನೆ ಏನೋ ಅರ್ಜೆಂಟಾಗಿ ಯಾರೋ ಪ್ರೊಡ್ಯೂಸರ್ ಇದ್ದಾರೆ ಅಂಥೇಳಿ ದುಡ್ಡು ಹಾಕಿ ಕತೆ ಬರೆದು ಓಡೋಗಿ ಮಾಡಿದ್ದಲ್ಲ. ಇದರಿಂದ ಸಾಕಷ್ಟು ಶ್ರಮ ಇದೆ. ಅವರು ಪ್ರೀ ಪ್ರೊಡಕ್ಷನ್ನೇ ಸುಮಾರು ಒಂದು 3-4 ವರ್ಷ ಮಾಡಿ ಸುಮಾರು 20 ವರ್ಷಗಳ ಕಾಲ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು, ಇದು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿ ನಿರ್ದೇಶಕರಾಗಿದ್ದಾರೆ ಸ್ವತಂತ್ರವಾಗಿ. ಸೊ ಹಾಗಾಗಿ ಈ ಮಗ್ಗಿ ಪುಸ್ತಕ ಅನ್ನೋದು ಅವರ ಕನಸದು. ಅಂದರೆ ಒಬ್ಬ ನಿರ್ದೇಶಕ ಎಷ್ಟು ಶ್ರಮ ಇರುತ್ತೆ ಅವನಿಗೆ ಅದರ ಹಿಂದೆ ಅಂತ. ಆ ನಿಟ್ಟಿನಲ್ಲಿ ಈ 4 ಡೈಮೆನ್ಷನ್ನ ಈ ಮಗ್ಗಿ ಪುಸ್ತಕ ಒಂದೊಂದು ಡೈಮೆನ್ಷನ್ ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ. ಒಂದು ಎಮೋಷನ್ಸ್ ಕ್ಯಾರಿ ಮಾಡುತ್ತೆ, ಇನ್ನೊಂದು ಬರೀ ನನ್ನ ಪಾತ್ರ ಎಲ್ಲ ಒಂಥರ ಕಾಮಿಡಿಯಾಗಿ ಹೊರಟೋಗುತ್ತೆ. ಜನನ ಎಂಟರ್ಟೈನ್ ಮಾಡಬೇಕಲ್ಲ, ಬರೀ ಎಮೋಷನ್ಸ್ ಕೊಟ್ಟು ಬರೀ ಮೆಸೇಜ್ ಕೊಡ್ತಾ ಇದ್ರೆ ಜನ ಅದು ಬೇಗ ಕನೆಕ್ಟ್ ಆಗಲ್ಲ. ಸೊ ಎಲ್ಲನ ಮಿಕ್ಸ್ ಮಾಡ್ತಾರೆ, ಬ್ಲೆಂಡ್ ಮಾಡ್ತಾರೆ. ಕರೋನಾ, ಪ್ರೀ ಕರೋನಾ, ಪೋಸ್ಟ್ ಕರೋನಾ ಟೈಮಲ್ಲಿ ಏನೇನು ಸಮಸ್ಯೆಗಳು ಅದದ್ದು ಒಂದು ಟ್ರ್ಯಾಕ್ ಇದೆ. ಸೊ ಹಾಗೆ ಈ ಸಿನಿಮಾ ನಿಮಗೆ ನೋಡ್ತಾ ಕೂತ್ರೆ 2-2.25 ಗಂಟೆ ಎಲ್ಲೂ ಕೂಡ ನಿಮಗೆ ಸಿನಿಮಾ ಮುಂದಕ್ಕೆ ಹೋಗಿದೆ ಇದು ಅನಿಸಲ್ಲ, ಬೇಜಾರೇ ಆಗಲ್ಲ, ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಮಗ್ಗಿ ಪುಸ್ತಕ ನೀವು ಕೇಳಿದಾಗೆ ಒಂದು ಒಳ್ಳೆಯ ಟೈಟ್ಲು ಇವತ್ತಿನ ದಿನಕ್ಕೆ. ಇದು ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಮಾಡಿದಂತಹ ಸಿನಿಮಾ. ಅಂದರೆ ಅಕ್ಕ ತಂಗಿ ಇರ್ಬೋದು, ಅಪ್ಪ ಅಮ್ಮ ಎಲ್ಲ ಒಟ್ಟು ಕೂತು ನೋಡುವಂಥ ಸಿನಿಮಾ. ಎಲ್ಲೂ ಮುಜುಗರ ಅನಿಸಲ್ಲ. ಎಲ್ಲೋ ಒಂದು ಕಡೆ ಕೆಲವು ಸಮಸ್ಯೆಗಳು, ನಮ್ಮ ಸುತ್ತಮುತ್ತ ನಡೀತಿರೋ ಸಮಸ್ಯೆಗಳನ್ನೇ ಅವರು ಗಂಭೀರವಾಗಿ ತಗೊಂಡು ಇದನ್ನು ಪೋರ್ಟ್ರೇ ಮಾಡಿರುವಂಥದ್ದು. ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತ ಅನಿಸುತ್ತೆ ನನಗೆ. ಸರ್ ಇತ್ತೀಚಿನ ಅಂದರೆ ಈ ಒಂದು ಜನ್ರೇಷನ್ ಅಲ್ಲಿ ಸರ್ ಎಜುಕೇಶನ್ ಅನ್ನೋದು ತುಂಬಾ ಬದಲಾಗಿದೆ. ಸೊ ನಾವೆಲ್ಲ ಹೋದಾಗ ಜಸ್ಟ್ ಮಗ್ಗಿ ಪುಸ್ತಕ, ಅವಾಗೆಲ್ಲ ಮೊಬೈಲ್ಸ್ ಗಿಬಲ್ಸ್ ಏನ್ ಇರ್ಲಿಲ್ಲ. ಈಗೆಲ್ಲ ಆನ್ಲೈನ್ ಕ್ಲಾಸಸ್ ಅಂತ ಅದು ಇದೆಲ್ಲ ಬಂದಿದೆ. ಸೊ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಸರ್, ಅವಾಗ ನಿಮ್ಮ ಒಂದು ಇದರಲ್ಲೂ ಕೂಡ ಅದು ಇರ್ಲಿಲ್ಲ. ಹೌದು. ಸೊ ಈಗೆಲ್ಲ ತುಂಬಾ ಚೇಂಜ್ ಆಗಿದೆ ಈ ಒಂದು ಇದು, ಇದ್ರ ಬಗ್ಗೆ ಹೇಳಿದ್ರೆ ಕರೆಕ್ಟ್. ಇಲ್ಲ, ನಿಮಗೆ ಈಗ ಗ್ಯಾಡ್ಜೆಟ್ಸ್ ಯುಗ ಅಂತಾರೆ. ಅಂದರೆ ಯಾವುದೇ ಮೊಬೈಲ್ ಇರ್ಬೋದು, ಬೇರೆ ಒಂದು ಇದು ಇರ್ಬೋದು, ಆ್ಯಪ್ಗಳಿರ್ಬೋದು, ಇದಕ್ಕೆ ನಾವು ಒಂಥರ ದಾಸರಾಗ್ಬಿಟ್ಟಿದ್ದೀವಿ. ಅಂದರೆ ಗೊತ್ತಿಲ್ಲದಾಗೆ ಅದಕ್ಕೆ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಈಗ ಒಂದು ಸಣ್ಣ ಮಗು ಕೂಡ ನಮ್ಮ ಮನೇಲೇ ನೋಡಿರ್ತೀವಿ, ಊಟ ಮಾಡಿಸೋದಕ್ಕೆ ಅದನ್ನು ಮೊಬೈಲಿಂದ ಅದು ಊಟ ಮಾಡಬೇಕು. ಅಂದರೆ ಅದು ಮನಸ್ಸು ಬದಲಾಯಿಸೋದಕ್ಕೆ ಮೊಬೈಲ್ನ ಕೊಟ್ಟು ಅನ್ನ ತಿನ್ನಿಸ್ತಾ ಇರ್ತಾರೆ. ಅನ್ನ ತಿಂದಿದೆ ಅಂತ ಅದಕ್ಕೆ ಗೊತ್ತಿರಲ್ಲ,
ಅದು ಒಳಗಡೆ ಹೋಗ್ತಿರತ್ತೆ, ಬಟ್ ಅದು ಮನಸ್ಸೆಲ್ಲ ಮೊಬೈಲ್ ಮೇಲೆ ಇರುತ್ತೆ. ಅಂದರೆ ಎಷ್ಟು ನಾವು ಅಪ್ಡೇಟ್ ಆಗ್ತಿದ್ದೀವೋ ಟೆಕ್ನಾಲಜಿ ಜೊತೆ, ಅಷ್ಟೇ ಅದು ದುಷ್ಪರಿಣಾಮಗಳು ಜಾಸ್ತಿ ಇದ್ದಾವೆ ಅನಿಸುತ್ತೆ, ಡಿಸ್ಅಡ್ವಾಂಟೇಜಸ್ಸು. ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಅದರದ್ದು ಡಿಸ್ಅಡ್ವಾಂಟೇಜು. ಹಾಗೆಯೇ ಅದು ಇಲ್ಲದೇನೋ ಬದುಕಿಲ್ಲ ಆಗಿಬಿಟ್ಟಿದೆ ಇವತ್ತು. ನಾವು ಒಂದು ಮೊದಲೆಲ್ಲ ನಾನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಒಂದು ಯಾವುದೋ ಒಂದು ಲೊಕೇಶನ್ಗೆ ಬರಬೇಕು, ಇಲ್ಲಿಗೆ ಬರಬೇಕು ಅಂದರೆ ಎಷ್ಟು ಜನ ಹತ್ರ ಕೇಳ್ಕೊಂಡು ಬರಬೇಕಿತ್ತು. ಇವತ್ತು ಸಣ್ಣದೊಂದು ಲೊಕೇಶನ್ ಶೇರ್ ಮಾಡಿ ಸೀದಾ ಬಂದು ಇಳಿದು ಕೂತಿರ್ತೀವಿ ಜಾಗದಲ್ಲಿ. ಅಂದರೆ ಎಷ್ಟು ಅಡ್ವಾಂಟೇಜ್ ಆಗ್ತಿದೆ ಇವೆಲ್ಲ ಅಂದರೆ, ಅದ್ರ ಜೊತೆಗೆ ಒಂದಷ್ಟು ಸಮಸ್ಯೆಗಳಿಗೂ ಕಮ್ಯುನಿಕೇಶನ್ ಒಬ್ರೊಬ್ರು ಮಾತಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರೆ, ಅಂದ್ರೆ ಮೊದ್ಲೆಲ್ಲ ಯಾವ್ದೋ ಪತ್ರದಲ್ಲಿ ಬರ್ಕೊಂಡು ಇಲ್ಲ ಅಟ್ಲೀಸ್ಟ್ ಈಗ ಲೊಕೇಶನ್ ಮ್ಯಾಪ್ ಇಲ್ಲ ಅಂದ್ರೆ ಇಲ್ಲಿ ಆಲ್ರೆಡಿ ಬಂದಿರೋ ವ್ಯಕ್ತಿಗೆ ಫೋನ್ ಆಗ್ತಿದ್ವಿ, ಮಗ ಗೊತ್ತಾ ನಿಂಗೆ ಅಟ್ಲೀಸ್ಟ್ ಅವನ ಜೊತೆ ಮಾತಾಡ್ದಂಗೆ ಆಗ್ತಿತ್ತು. ಹೌದು, ಅದು ಇಲ್ಲ, ಇಲ್ಲ ನನಗೆ ಲೊಕೇಶನ್ ಹಾಕಿ ಬರ್ತಾ ಇದೆ, ಅವನಿಗೆ ಫೋನ್ ಮಾಡಲ್ಲ. ಹಿಂಗೆ ಅಂದ್ರೆ ನೋಡಿ, ಅದು ಎಷ್ಟು ಅಂದ್ರೆ ಇದು ಮುಂದಕ್ಕೆ ಈಗ ಇದು ನೋಡ್ತಾ ಇದೀವಿ, ಇನ್ನು ಹೋಗ್ತಾ ಇನ್ನೊಂದು 20 ವರ್ಷಕ್ಕೆ ಇನ್ನು ಏನೇನು ಬದಲಾವಣೆಗಳಾಗ್ಬಿಡುತ್ತೋ. ನಮ್ಮ ಕಾಲದಲ್ಲಿ ಏನೇನೋ ಆಗ್ಬಿಡ್ತಲ್ವ, ಎಲ್ಲ ನೋಡದೇ ಇರೋದನ್ನೆಲ್ಲ ನೋಡ್ಬಿಟ್ಟಿದೀವಿ. ಅಂದ್ರೆ ಎಲ್ಲದೂ ಅಷ್ಟೇ, ಒಂದು ಅಡ್ವಾಂಟೇಜ್ ಇದೆ ಅಂದರೆ ಅದಕ್ಕೆ ಡಿಸ್ಅಡ್ವಾಂಟೇಜಸ್ ಅದು ತಕ್ಕನಾಗಿ ಬರ್ತಾನೆ ಹೋಗುತ್ತೆ. ಅದನ್ನು ಹೊಂದ್ಕೊಳ್ಳುವಂಥ ಮನಸ್ಥಿತಿ ನಮ್ದಾಗಬೇಕು. ಅಂದರೆ ನಾನು ಹೇಳೋದು, ನಮ್ಮದು ಪೂರ್ವಿಕರು ನಾವೇನು ನಡ್ಸ್ಕೊಂಬಂದಿದ್ರು ಜೀವನ ಶೈಲಿ, ಅದನ್ನು ಒಂದಷ್ಟು ಹತ್ತಿರ ಹೋಗಬೇಕು. ಸಣ್ಣ ಸಣ್ಣ ವಿಚಾರಗಳೇ ಇರ್ಬೋದು, ಒಂದು ರಂಗೋಲಿ ಹಾಕೋದೇ ಇರ್ಬೋದು ಮನೆ ಮುಂದೆ, ಅಭ್ಯಾಸ ಉಳಿಸ್ಕೊಳ್ಳಿ. ಹಬ್ಬ ಹರಿದಿನಗಳನ್ನ ಏನು ಮಾಡ್ತಿದ್ರು ಹಿಂದಿನವರು, ನಾವು ಅದನ್ನು ಉಳಿಸ್ಕೊಳ್ಳೋಣ. ನಾವು ಇವತ್ತೇನೋ ಹೊಸ ನೋಡ್ಬಿಟ್ಟಿದ್ದೀವಿ, ಆನ್ಲೈನಲ್ಲಿ ಒಬ್ಬಟ್ಟು ಬುಕ್ ಮಾಡಿಬಿಡೋದು, ಆನ್ಲೈನಲ್ಲೇ ಕಡುಬು ಬಂದ್ಬಿಡುತ್ತೆ, ಆನ್ಲೈನಲ್ಲೇ ಗಣೇಶನ್ ತರಿಸ್ಕೊಳ್ಳೋದು, ಯಾಕೆ ಅದೆಲ್ಲ ಅಂತ ನಾನು ಹೇಳೋದು. ಅಂದರೆ ಅದನ್ನು ಹಳೇದು ಉಳಿಸ್ಕೊಂಡ್ರೆ ಕಲ್ಚರ್ನ, ಸಂಸ್ಕೃತಿನ, ಇನ್ನಷ್ಟು ಮುಂದಿನ ಪೀಳಿಗೆಗೆ ನಾವೇನೋ ಒಂದು ದಾರಿ ಮಾಡಿಕೊಡ್ತಿದ್ದೀವಿ ಏನೋ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮೊಬೈಲ್ ಯುಗ ಇದು ಎಲ್ಲ ಒಂದಷ್ಟು ಅದನ್ನು ಮೆಸೇಜ್ ಹೇಳಿದ್ದಾರೆ ನಮ್ಮ ಸಿನಿಮಾದಲ್ಲಿ, ಪ್ರತಿಯೊಂದು ಅದು ಕೂಡ ಒಂದು ಪಾರ್ಟ್ ಆಫ್ ದಿ ಇದು ಒಂದು ಡೈಮೆನ್ಷನ್ ಈ ಕಥೆಯಲ್ಲಿ. ಸರ್, ಇವಾಗ ನಿಮ್ದು ಇಲ್ಲಿ ತಂದೆಯ ಪಾತ್ರ ಮಾಡಿರೋದ್ರಿಂದ, ಸೊ ನೀವು ನಿಮ್ಮ ತಂದೆಯಿಂದ ಏನೆಲ್ಲ ಬಯಸ್ಕೊಂತಿದ್ರಿ, ಸೊ ಏನೆಲ್ಲ ತರಲೆಗಳು ಮಾಡ್ತಾ ಇದ್ರಿ, ಸೊ ಆ ಪಾತ್ರ ಮಾಡುವಾಗ ನಮ್ಮ ಅಪ್ಪನ ನಂಗೆ ಹಿಂಗೆ ಬೈತಾರಲ್ಲ, ನಮ್ಗೆ ಹಿಂಗೆ ಈ ತರದೆಲ್ಲ ಸಾಮಾನ್ಯವಾಗಿ ಬಂದಿರುತ್ತೆ. ಅಲ್ಲ, ನಮ್ಮ ತಂದೆ ಹಿಂಗೆ ಹೊಡೆದ್ರೆ 3 ರೌಂಡ್ ಮೇಲೆ ತಿರ್ಕೊಂಡು ಬರ್ತಿದ್ವಿ. ಹಿಂಗೆ ನಮ್ಮ ತಂದೆ ಸಿಕ್ಕಾಪಟ್ಟೆ ಹೊಡಿತಿದ್ರು. ಆ್ಯಕ್ಚುಲಿ ಚಿಕ್ಕ ಏಜಲ್ಲಿ ತುಂಬ ಹೊಡಿತಿದ್ರೆ ನೀವು ಬಿಲೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಹೊಡೆದು ಆಮೇಲೆ ಮಾತುಕತೆ, ನೆಕ್ಸ್ಟ್ ಮಾತು. ಬಟ್ ಆ್ಯಕ್ಚುಲಿ ನಮ್ಮ ತಂದೆಗೆ ಎಲ್ಲ ಏನು ಆಸೆ ಇತ್ತು, ಮಕ್ಕಳನ್ನ ಓದಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಆ್ಯಕ್ಚುಲಿ ಓದಿಲ್ಲ, ನಮಗೆ ಎಜುಕೇಷನ್ ಭಾಳ ಕಡಿಮೆ ಇದೆ, ನಾವು ಸ್ಕೂಲ್ನೇ ದಾಟಿಲ್ಲ. ಆ್ಯಕ್ಚುಲಿ ಅಂದರೆ ಮೋಸ್ಟ್ಲಿ ಅವ್ರ ಬಡತನ ಅದು ಇದು ಎಲ್ಲ ಒಂದಷ್ಟು ಸೇರಿ ಓದ್ಸೋಕ್ಕಾಗಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ನಮ್ಮ ತಂದೆ ಆಮೇಲೆ ಎಲ್ಲ ಹೇಳೋರು, ನಾವೆಲ್ಲ ಓದಿಸ್ಬೇಕಾಗಿತ್ತು ಅನ್ಸುತ್ತೆ, ಅಥವಾ ನೀವು ಓದಬೇಕಾಗಿ ಏನೇ, ಇಬ್ಬರಲ್ಲಿ ಯಾರೋ ಒಬ್ಬರು ಸರಿ ಹೋಗ್ಬೇಕು, ನಾವು ಇಬ್ಬರೂ ಸರಿ ಹೋಗಲಿಲ್ಲ. ಅವರು ಓದ್ಸೋ ಮನ್ಸು ಅಂದರೆ ಆಗಲಿಲ್ಲ ಅವ್ರ ಹತ್ರ. ಇಲ್ಲ ನಾವು ಈಗ ಕೆಲವರೆಲ್ಲ ತುಂಬ ಜನ ಎಲ್ಲ ಓದಲೇಬೇಕು ಹಠ ಅಲ್ಲ, ಎಲ್ಲೋ ಕೆಲಸ ಮಾಡ್ಕೊಂಡು ಓದ್ಬಿಟ್ಟಿರ್ತಾರೆ, ಅವರೇ ಕೆಲಸ ಮಾಡಿಕೊಂಡು ಓದ್ಬಿಟ್ಟಿರ್ತಾರೆ. ನಮ್ಗೆ ಐಡಿಯಾ ಬರಲೇ ಇಲ್ಲ. ನಾವು ಸರಿ ಆ್ಯಕ್ಟರ್ ಆಗ್ಬೇಕಂತ ಬೆಂಗಳೂರು ಹೋಗ್ಬಿಟ್ಟು ಇಲ್ಲಿ ಯಾವುದೋ ಹೋಟ್ಲ್ ಕೆಲಸ ಸೇರಿಕೊಂಡು ಅಟ್ಲೀಸ್ಟ್ ಓದೋ ಕಡೆ ಗಮನ ಕೊಟ್ಬಿಟ್ಟಿದ್ರೆ ತುಂಬ ಜನ ಇದ್ದಾರೆ. ನಂಗೆ ಗೊತ್ತಿರೋ ಸ್ನೇಹಿತರೆ ಅಲ್ಲಿ ಕಷ್ಟಪಟ್ಕೊಂಡು ಓದಿದೆ, ಇಲ್ಲಿ ಕಷ್ಟಪಟ್ಟು ಓದಿರ್ತಾರೆ, ಬಾಲ್ ಕೆಲಸ ಮಾಡಿ ಓದಿದ್ದಾರೆ. ನನಗೆ ಆ ನಾಲೆಡ್ಜ್ ಬರಲಿಲ್ವಲ್ಲ ಅಂತ ಒಂದು ಬೇಜಾರು ನಂಗಿದೆ. ತಂದೆಗೆ ಬಿಡಿ, ಪಾಪ ಅವ್ರಿಗೆ ಓದ್ಸೋಕ್ಕಾಗಿಲ್ಲ, ಓದಿಸಿಲ್ಲ. ಅಟ್ಲೀಸ್ಟ್ ನಾನಾದ್ರು ತೊಗೊಂಡು ಓದಬೇಕಾಗಿತ್ತು, ಓದೋಕ್ಕಾಗಲಿಲ್ಲ. ಬಟ್ ಇನ್ನು ಅದು ಬಿಟ್ಟರೆ ಒದೆಗಳಂತೂ ನಮ್ಮ ಅಪ್ಪ ಅಂದರೆ ಫಸ್ಟ್ ಬರೋದೇ ಒದೆ. ಅದು ಬಿಟ್ಟರೆ ಇನ್ನು ನಾವು 1ನೇ ಕ್ಲಾಸ್ಗೆ ಹೋಗಬೇಕು ಅಂದರೆ ನಮ್ಗೆ 10 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗಿತ್ತು. ನಾವು ಇವತ್ತು ಅಷ್ಟೇ, ಅವತ್ತೂ ಅಷ್ಟೇ. ಇವತ್ತು ಊರ ಮಕ್ಕಳೆಲ್ಲ ಹೋಗ್ಬೇಕಂದ್ರೆ ಅವತ್ತು ನಿಮ್ಮ ತಂದೆ ಕೊಟ್ಟಿದ್ದು ಒದೆಗೆ ಇವತ್ತು ನೀವು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಅದ್ರ ಬಗ್ಗೆ ನೆನಪಿದೆ. ಎಲ್ಲ ಹೇಳಿದ್ನು ನಾನು. ಯಾವತ್ತಾರು ಏನಾದ್ರು ತಪ್ಪು ಮಾಡಿದ್ರೆ, ನಮ್ಮಪ್ಪ ತಪ್ಪು ಮಾಡೋರು ಹೊಡೆದಿದ್ದಾರೆ. ಅಂದರೆ ತಪ್ಪು ಮಾಡಿದ್ರೆ ನಮ್ಗೆ ಗೊತ್ತಿದೆ, ಅದು ತಪ್ಪು ಅಂತ ಗೊತ್ತಿರಲು ಕೆಲವೆಲ್ಲ ಮಾಡ್ಬಿಟ್ಟಿದ್ವಿ ನಾವು. ಅವಾಗಲೂ ಹೊಡೆದೇ ಬುದ್ಧಿ ಇರೋದು. ಯಾವತ್ತೂ ಬಾಯಲ್ಲಿ ಬುದ್ಧಿ ಹೇಳಿದ್ದು ಹಿಸ್ಟ್ರಿ ಇಲ್ಲ. ನಮ್ಮ ತಂದೆ ಹಿಸ್ಟ್ರಿ ಇಲ್ಲ. ಫಸ್ಟ್ 2 ಅಲ್ಲ, ಹೊಡೆದ್ರೆ 3 ರೋಲ್ ತಿರ್ತಾ ಇರ್ಬೇಕು ಹಿಂಗೆ, ಆ ಥರ ಹೊಡೆಯೋರಂಗೆ. ಸೊ ಹಂಗಾಗಿ ನಮ್ಮ ತಂದೆ ಪ್ರತಿ ಏಟುನು ನಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಸಿದೆ. ವೆರಿ ಗುಡ್. ಭಾಳ ಖುಷಿ ಇದೆ, ನಮ್ಮ ತಂದೆಗೂ ಖುಷಿ ಇದೆ, ನಮಗೂ ಖುಷಿ ಇದೆ ಭಾಳ. ಸೂಪರ್ ಸರ್. ಸರ್, ಕೊನೆಯದಾಗಿ ಸಿನಿಮಾ ಸೊ ಇದೆ ಫೆಬ್ರವರಿ 13ನೇ ತಾರೀಕು ಬಿಡುಗಡೆ ಆಗ್ತದೆ. ಒಳ್ಳೆಯ ಒಂದು ಕತೆ ಇರ್ತಕ್ಕಂಥ ಸಿನಿಮಾ. ಸೊ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಕೊನೆಯದಾಗಿ ಇಬ್ಬರು? ಈ ಸಿನಿಮಾ ಟೈಟ್ಲಿಂದನೇ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ನನಗನ್ಸುತ್ತೆ. ಅಂದರೆ ಬಂದ ಮೇಲೆ ಮೋಸ ಮಾಡಲ್ಲ ಸಿನಿಮಾ. ನಿಮಗೆ ನೀವು ಕೊಟ್ಟಂತಹ ಇದಿರ್ಬೋದು, ಅದಕ್ಕೆ ಶುಲ್ಕ ಇರ್ಬೋದು, ಅದು ನಿಮ್ಮನ್ನು ಮೋಸ ಮಾಡಲ್ಲ ಈ ಸಿನಿಮಾ. ಖಂಡಿತ ಥಿಯೇಟ್ರಲ್ಲಿ 2.5 ಗಂಟೆ ಆರಾಮಾಗಿ ನೋಡಿಸ್ಕೊಂಡು ಹೋಗುವಂಥ ಸಿನಿಮಾ. ಆಮೇಲೆ
ಫ್ಯಾಮಿಲಿ ಓರಿಯೆಂಟೆಡ್, ಅಂದರೆ ಒಂದು ಕುಟುಂಬ ಸಮೇತ ನೋಡುವಂಥ, ನಾನು ಆಗಲೇ ಹೇಳಿದಾಗೆ ಆ ಥರ ಕನೆಕ್ಟ್ ಆಗುವಂಥ ಸಿನಿಮಾ ನೀಟಾಗಿ ಮಾಡಿದ್ದಾರೆ. ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗ್ದೇನೆ ಸುಮ್ಮನೆ ಸುತ್ತಿಸ್ಕೊಂಡು ಹೋಗಿಲ್ಲ ಸಿನಿಮಾನ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ, ಎಲ್ಲ ಪಾತ್ರಗಳು ಅಳೆದು ತೂಗಿ ಕ್ಯಾಸ್ಟ್ ಮಾಡಿದ್ದಾರೆ. ನಾನಿದ್ದೀನಿ ಅಂತಲ್ಲ, ವರ್ಧನ್ ಸರ್ ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ, ದೊಡ್ಡ ದೊಡ್ಡ ನಟರುಗಳಿದ್ದಾರೆ, ಅವರೆಲ್ಲರೂ ಕೂಡ ಅಷ್ಟೇ ಅಮೋಘವಾದಂತಹ ಅಭಿನಯ ಕೊಟ್ಟಿದ್ದಾರೆ. ಹಾಗೆಯೇ ರಂಜನ್ ಇರ್ಬೋದು, ಅವನಿ ಅನ್ನೋ ಕ್ಯಾರೆಕ್ಟರ್ ಇರ್ಬೋದು, ಅವರೆಲ್ಲರೂ ಕೂಡ ಅಷ್ಟೇ ಈ ಸಿನಿಮಾದಲ್ಲಿ ವಿಶೇಷವಾಗಿ ಗಮನ ಸೆಳೀತಾರೆ. ಇನ್ನೂ ಅದ್ಭುತವಾದ ಕಥೆ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಅವರು ತುಂಬ ಪ್ಯಾಷನೇಟ್ ಆದಂತಹ ನಿರ್ದೇಶಕರು. ಖಂಡಿತ ಇದು ಕನ್ನಡ ಆಡಿಯನ್ಸ್ ಇದನ್ನು ಇಷ್ಟಪಡ್ತಾರೆ. 13ನೇ ತಾರೀಕು ಫೆಬ್ರವರಿ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೇಷ್ಟ್ರು ಇಷ್ಟೆಲ್ಲ ಹೇಳಿದಾರೆ ಅಂದ್ರೆ ಸಿನಿಮಾ ಸಕ್ಕತ್ತಾಗಿ ಇಲ್ಲ, ನಾನು ಈಗ ಮಗ್ಗಿ ಪುಸ್ತಕ ಅಂದರೆ ಅದೇ ನಾವು ಅವಾಗಲೇ ಮಾತಾಡ್ದಂಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಬಂದು ಹೋಗಿರೋವಂಥದ್ದು. ಸೊ ಈ ಕಥೆನೂ ಅಷ್ಟೇ 3-4 ಡೈಮೆನ್ಷನ್ ಇರೋದ್ರಿಂದ ಯಾರು ಒಬ್ಬರಿಗೆ ಒಂದು ರೂಪದಲ್ಲಿ ಕನೆಕ್ಟ್ ಆಗೇ ಆಗುತ್ತೆ. ಅಂದರೆ ತುಂಬ ಏನೋ ಡ್ರಾಮ್ಯಾಟಿಕ್ ಸಿನಿಮಾ ಅಲ್ಲ ಇದು, ತುಂಬ ಅಂದರೆ ಸಿನಿಮಾಟಿಕ್ ಲಿಬರ್ಟಿ ತೊಗೊಂಡು ಮಾಡಿರೋ ಪಿಕ್ಚರ್ ಅಲ್ಲ ಇದು. ಸಮಾಜದಲ್ಲಿ ಏನೇನು ನಡೀತಿದೆಯೋ ಅದನ್ನೆಲ್ಲ ಇಟ್ಕೊಂಡು ಹರಿಸರು ಮಾಡ್ಕೊಂಡಿರೋಂಥ ಕತೆ, ಬ್ಯೂಟಿಫುಲ್ ಕತೆ. ಐ ಥಿಂಕ್ ಮೋಸ್ಟ್ಲಿ ಜನ ನೋಡ್ರೆ ಎಮೋಷ್ನಲಿ ಭಾಳ ಇಷ್ಟಪಡ್ತಾರೆ ಈ ಸಿನಿಮಾನ. ಸಮಾಜದಲ್ಲಿ ಐ ಥಿಂಕ್ ಮೋಸ್ಟ್ಲಿ ಜನ ಭಾಳ ಎಮೋಷ್ನಲಿ ಎಲ್ಲದಕ್ಕೂ ಕನೆಕ್ಟ್ ಆಗಿಬಿಡ್ತಾರೆ ಪಟ್ಟಂತ. ಯಾಕಂದ್ರೆ ಕಷ್ಟದಲ್ಲೇ 90% ಜನ ಕಷ್ಟದಲ್ಲೇ ಇರ್ತಾರೆ ಯಾವಾಗಲೂ. ಹಂಗೆ ಎಷ್ಟೇ ಅನ್ನೋ ದುಡ್ಡಿರಲಿ ಏನಾರಲಿ ಎಮೋಷ್ನಲಿ ಎಲ್ಲರೂ ಒಂದು ಕಡೆ ವೀಕ್ ಇದ್ದೇ ಇರ್ತಾರೆ ಲೈಫಲ್ಲಿ, ಏನಾದ್ರು ಒಂದು ಸಣ್ಣ ಸಮಸ್ಯೆ ಇರುತ್ತೆ. ಸೊ ಹಂಗೆ ಆ ಥರದೆಲ್ಲ ಒಂದು ಇಟ್ಕೊಂಡು ಮಾಡಿರೋ ಕಂಡ್ರೆ ಐ ಥಿಂಕ್ ಕುತ್ಕೊಂಡು ಏನು 2.5 ಗಂಟೆ ಸಿನಿಮಾ ಕುತ್ಕೊಂಡು ಜನ ಥಿಯೇಟ್ರಲ್ಲಿ ನೋಡ್ತಾರೋ, ಐ ಥಿಂಕ್ ಮೋಸ್ಟ್ಲಿ ಮನೆಗೆ ಹೋಗುವಾಗ ಪಿಕ್ಚರ್ ನೋಡ್ಕೊಂಡು ಹೋಗುವಾಗ ಇಲ್ಲ ಏನೋ ಫೀಲ್ ಮಾಡಿದೆ ನಾನು, ಎಲ್ಲೋ ನಮ್ಮ ಬದುಕಲ್ಲಿ ಈ ಥರದೆಲ್ಲ ಆಗಿತ್ತು, ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋ ರೀತಿಯೂ ಸಿನಿಮಾಲ್ಲಿ ತೋರಿಸ್ತಾರೆ. ಸೊ ಆ ಥರದೊಂದು ಕಂಟೆಂಟ್ ಇರೋದು ಸಿನಿಮಾ. ಖಂಡಿತವಾಗ್ಲೂ ಜನ ಕಾಸು ಕೊಟ್ಟು ಏನು ಥಿಯೇಟ್ರಿಗೆ ಬರ್ತಾರೋ ಅದು 100% ಮೋಸ ಮಾಡಲ್ಲ ಈ ಸಿನಿಮಾ. ಎಲ್ಲರೂ ಕನ್ನಡಿಗರು ಥಿಯೇಟ್ರಿಗೆ ಬನ್ನಿ, ಎಲ್ಲ ಒಟ್ಟಿಗೆ ಸಿನಿಮಾ ನೋಡೋಣ. ಎಲ್ಲೆಲ್ಲ ನಿಮ್ಮ ಪಕ್ಕದಲ್ಲಿ ಎಲ್ಲೆಲ್ಲಿ ಥಿಯೇಟ್ರ್ ಇರ್ತೋ ಅಲ್ಲೆಲ್ಲ ನೋಡಿ. ಫಸ್ಟ್ ಡೇ ಮಾರ್ನಿಂಗ್ ಶೋ ಆ್ಯಸ್ ಯೂಶುವಲ್ ನಾವು ಥಿಯೇಟ್ರಿಗೆ ಹೋಗ್ತೀವಿ. ಸಾಧ್ಯ ಮೇನ್ ಥಿಯೇಟ್ರ್ ಬನ್ನಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ.